ಕ್ವಿಕ್ 25ಗೆ ಸ್ವಾಗತ. ನಾನು ಮಾಲ್ತೇಶ್. ಈ ಕ್ಷಣದ 25 ಸುದ್ದಿಯನ್ನು ಬನ್ನಿ ಕ್ವಿಕ್ ಆಗಿ ನೋಡ್ಕೊಂಡು ಬರೋಣ. ಎಂಎಲ್ಸಿ ಐವಾನ್ ಡಿಸೋಜಾ ಮನೆ ಮೇಲೆ ಕಲ್ಲು ತೂರಾಟ ಖಂಡಿಸಿ ಕಾಂಗ್ರೆಸ್ ಪ್ರತಿಭಟನೆ ನಡೆಸ್ತಾ ಇದೆ. ಕಾಂಗ್ರೆಸ್ ಕಾರ್ಯಕರ್ತರು ಮಂಗಳೂರಿನ ವೆಲೆನ್ಸಿಯಾದಲ್ಲಿರುವಂತಹ ಡಿಸೋಜಾ ಅವರ ಮನೆಯಿಂದ ಜಿಲ್ಲಾ ಬಿಜೆಪಿ ಕಚೇರಿವರೆಗೂ ಪಾದಯಾತ್ರೆ ನಡೆಸಲಿದ್ದಾರೆ. ಬಿಜೆಪಿ ರಾಜ್ಯಪಾಲರ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು. ಮೂಡಾ ದಾಖಲೆಯನ್ನ ಹಾಕಿ ಸಿಎಂ ಸಿದ್ದರಾಮಯ್ಯ ವಿರುದ್ಧ ಕೇಂದ್ರ ಸಚಿವ ಕುಮಾರಸ್ವಾಮಿ ಟ್ವೀಟ್ ಮುಖೇನವಾಗಿ ಕಾಲೆಳೆದಿದ್ದಾರೆ. ಮೂಡಾ ಸೈಟ್ ಹಂಚಿಕೆಯಲ್ಲಿ ಪಾತ್ರ ಇಲ್ಲ ಅಂತ ಹೇಳಿದ್ರಿ. ಇಲ್ಲಿರುವ ದಾಖಲೆಯನ್ನ ಒಮ್ಮೆ ಕಣ್ಣಲ್ಲಿ ಕಣ್ಣಿಟ್ಟು ಓದಿ. ಸಿಎಂ ಸಾಹೇಬ್ರ ಧರ್ಮಪತ್ನಿ ಒತ್ತಾಯ ಮಾಡಿದ್ದಾರೆ ಅಂತ ತಮ್ಮ ಎಕ್ಸ್ ಖಾತೆಯಲ್ಲಿ ಕಾಲೆಳೆದಿದ್ದಾರೆ. ಮೂಡಾ ವಿವರ ಕೊಡೋದಕ್ಕೆ ದೆಹಲಿಗೆ ಹೋಗ್ತಾ ಇಲ್ಲ ಅಂತ ಗೃಹ ಸಚಿವ ಪರಮೇಶ್ವರ್ ಹೇಳಿದ್ದಾರೆ. ಬೆಂಗಳೂರಿನಲ್ಲಿ ಮಾತನಾಡಿದ ಅವರು, ವರಿಷ್ಠರು ನಮ್ಮನ್ನ ದೆಹಲಿಗೆ ಕರೆದಿದ್ದಾರೆ, ಹೀಗಾಗಿ ನಾನು ಸಿಎಂ ಡಿಸಿಎಂ ಹೋಗ್ತಾ ಇದ್ದೀವಿ, ಏನ್ ಚರ್ಚೆ ಆಗುತ್ತೆ ಅನ್ನೋದು ಗೊತ್ತಿಲ್ಲ ಅಂತ ಹೇಳಿದ್ದಾರೆ. ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಅವರನ್ನ ಸಿಕ್ಕಾಕ್ಸೋದಕ್ಕೆ ಬಿಜೆಪಿ ಪ್ರಯತ್ನ ಪಡ್ತಾ ಇದೆ ಅಂತ ಸಚಿವ ದಿನೇಶ್ ಗುಂಡೂರಾವ್ ಆರೋಪಿಸಿದ್ದಾರೆ. ಹುಬ್ಬಳ್ಳಿಯಲ್ಲಿ ಮಾತನಾಡಿದ ಅವರು, ಎಚ್ಡಿಕೆಯನ್ನ ತೆಗೆಯೋದಕ್ಕೆ ಮತ್ತು ಜೆಡಿಎಸ್ ಅನ್ನ ಮುಗಿಸೋದಕ್ಕೆ ಪ್ಲಾನ್ ಮಾಡ್ತಾ ಇದ್ದಾರೆ ಅನ್ಸುತ್ತೆ ಅಂತ ಕಾಲೆಳೆದಿದ್ದಾರೆ. ಯಾರು ಬೇಕಾದ್ರೂ ಹೋಗ್ಲಿ, ದೆಹಲಿಗೆ ಹೋಗ್ಬೇಡಿ ಅಂತ ಹೇಳೋಕ್ಕಾಗಲ್ಲ ಅಂತ ಡಿ.ಕೆ. ಶಿವಕುಮಾರ್ ಹೇಳಿದ್ದಾರೆ. ಬೆಂಗಳೂರಿನಲ್ಲಿ ಮಾತನಾಡಿದವರು, ಅವರವರದ್ದೇ ಆದಂಥ ಕೆಲಸ ಇರುತ್ತೆ, ಇಲಾಖೆ ಕೆಲಸ ಇರುತ್ತೆ, ಪಾರ್ಟಿ ಕೆಲಸ ಇದೆ, ಅದಕ್ಕೆ ನಾವು ಹೋಗ್ತಿದ್ದೀವಿ ಅಂತ ಹೇಳಿದ್ದಾರೆ. ಯಡಿಯೂರಪ್ಪ ವಿಜಯೇಂದ್ರ ಭ್ರಷ್ಟಾಚಾರದ ಕಿಂಗ್ ಪಿನ್ಗಳು ಅಂತ ಸಚಿವ ದಿನೇಶ್ ಗುಂಡೂರಾವ್ ವಾಗ್ದಾಳಿ ನಡೆಸಿದ್ದಾರೆ. ಹುಬ್ಬಳ್ಳಿಯಲ್ಲಿ ಮಾತನಾಡಿದ ಅವರು, ಬಿಎಸ್ವೈ ವೈಯಕ್ತಿಕ ಭ್ರಷ್ಟಾಚಾರ ಸಾಕಷ್ಟು ಮಾಡಿದ್ದಾರೆ, ವಿಜಯೇಂದ್ರಗೆ ಭ್ರಷ್ಟಾಚಾರದ ಬಗ್ಗೆ ಮಾತನಾಡೋದಕ್ಕೆ ನೈತಿಕತೆನೇ ಇಲ್ಲ ಅಂತ ಹೇಳಿದ್ದಾರೆ. ಭ್ರಷ್ಟಾಚಾರದ ಇವರೆಲ್ಲ ಕಿಂಗ್ಗಳು. ಯಾರು ವಿಜೇಂದ್ರ ಭ್ರಷ್ಟಾಚಾರದ ಬಗ್ಗೆ ಮಾತಾಡೋದಕ್ಕೆ 0.01% ನೈತಿಕತೆನೂ ಇಲ್ಲ. ಸಂಸದರಾದರೂ ಡಾಕ್ಟರ್ ಸಿ ಮಂಜುನಾಥ್ ಅವರು ಒಂದು ಯಶಸ್ವಿ ಸರ್ಜರಿಯನ್ನ ಮಾಡಿದ್ದಾರೆ. ಸಿಎನ್ ಮಂಜುನಾಥ್ ಅವರು ನಿನ್ನೆ ಜಯನಗರದ ಬೆಂಗಳೂರು ಹಾಸ್ಪಿಟಲ್ನಲ್ಲಿ 90% ಬ್ಲಾಕೇಜ್ ಆಗಿದ್ದಂಥ ವ್ಯಕ್ತಿಗೆ ಸ್ಟಂಟ್ ಅಳವಡಿಸಿದ್ದಾರೆ. ಆರ್ಬಿಟರ್ ಅಥರೆಕ್ಟಮಿ ಸಾಧನವನ್ನ ಬಳಸಿಕೊಂಡು 54 ವರ್ಷ ವಯಸ್ಸಿನ ರೋಗಿಗೆ ಯಶಸ್ವಿ ಸರ್ಜರಿಯನ್ನ ಮಾಡಿದ್ದಾರೆ. ಮಂಡ್ಯ ಜಿಲ್ಲೆಯ ನಾಗಮಂಗಲದ ಪುರಸಭೆ ಅಧ್ಯಕ್ಷ ಉಪಾಧ್ಯಕ್ಷ ಚುನಾವಣೆ ಪ್ರತಿಷ್ಠೆಯ ಕಣವಾಗಿದೆ. ಸಂಜೆ 4 ಗಂಟೆಗೆ ಚುನಾವಣೆ ನಡೆಯಲಿದ್ದು 23 ಸದಸ್ಯ ಬಲದಲ್ಲಿ ಜೆಡಿಎಸ್ 13, ಕಾಂಗ್ರೆಸ್ 10 ಸ್ಥಾನಗಳನ್ನು ಇತರರು ಹೊಂದಿದ್ದಾರೆ. ಹೀಗಾಗಿ ಜೆಡಿಎಸ್ನ 3 ಸದಸ್ಯರನ್ನ ಸೆಳೆಯೋದಕ್ಕೆ ಸಚಿವ ಚಲರಾಯಸ್ವಾಮಿ ಮುಂದಾಗಿದ್ದಾರೆ. ಬೆಂಗಳೂರಿನ ಜಲಮಂಡಳಿಯಲ್ಲಿ ಒಂದೇ ದಿನ 200ಕ್ಕೂ ಹೆಚ್ಚು ವರ್ಗಾವಣೆ ಮಾಡಲಾಗಿದೆ. ಜೊತೆಗೆ ಒಬ್ಬರಿಗೆ ಡಬಲ್ ಪೋಸ್ಟಿಂಗ್ ಅನ್ನು ಕೊಟ್ಟು ಜಲಮಂಡಳಿ ಎಡವಟ್ಟನ್ನ ಮಾಡಿದೆ. ಬೆಂಗಳೂರು ಉಸ್ತುವಾರಿ ಸಚಿವ ಡಿ.ಕೆ. ಶಿವಕುಮಾರ್ ಗಮನಕ್ಕೆ ತರದೇ ವರ್ಗಾವಣೆ ಮಾಡಲಾಗಿದೆ ಅಂತಲೂ ಹೇಳಲಾಗ್ತಾ ಇದೆ. ಜಲಮಂಡಳಿ ಇತಿಹಾಸದಲ್ಲೇ ಮೊದಲ ಬಾರಿಗೆ ರಾತ್ರೋರಾತ್ರಿ ವರ್ಗಾವಣೆ ಮಾಡಲಾಗಿದೆ. ವಾಟರ್ ಇನ್ಸ್ಪೆಕ್ಟರ್, ಕ್ಲರ್ಕ್, ಹೆಲ್ಪರ್ಗಳಿಗೆ ವರ್ಗಾವಣೆ ಭಾಗ್ಯ ನೀಡಲಾಗಿದೆ. ಪೋಸ್ಟಿಂಗ್, ಟ್ರಾನ್ಸ್ಫರ್ಗೆ ಲಕ್ಷ ರೂಪಾಯಿ ಲಂಚ ನೀಡಿದ್ದಾರೆ ಅನ್ನೋ ಆರೋಪನೂ ಕೇಳಿಬರ್ತಾ ಇದೆ. ರೇಣುಕಾಸ್ವಾಮಿ ಮೇಲೆ ಹತ್ಯೆ ಮಾಡಿದ ಪಟ್ಟಣಗೆರೆ ಶೆಡ್ ನಕ್ಷೆಯ ವರದಿ ಪೊಲೀಸರ ಕೈ ಸೇರಿದೆ. ಶೆಡ್ನಲ್ಲಿ ಯಾವ್ಯಾವ ದಿಕ್ಕಿನಲ್ಲಿ ಹಲ್ಲೆ ನಡೆಸಲಾಗಿದೆ ಅಂತ ಪೊಲೀಸರು ಲೋಕೋಪಯೋಗಿ ಇಲಾಖೆಯಿಂದ ವರದಿಯನ್ನು ತರಿಸಿಕೊಂಡಿದ್ದಾರೆ. ಯಾವ್ಯಾವ ದಿಕ್ಕಿನಲ್ಲಿ ಏನೇನಿತ್ತು ಅನ್ನೋ ಸಂಪೂರ್ಣ ವರದಿ ಸಿಕ್ಕಿದೆ. ಆರೋಪಿ ದರ್ಶನ್ ಅನ್ನ ನಟ ಚಿಕ್ಕಣ್ಣ ಭೇಟಿಯಾದ ವಿಚಾರ ನಮ್ಮ ಗಮನಕ್ಕೆ ಬಂದಿದೆ ಅಂತ ನಗರ ಪೊಲೀಸ್ ಕಮಿಷನರ್ ದಯಾನಂದ್ ಅವರು ಹೇಳಿದ್ದಾರೆ. ಬೆಂಗಳೂರಿನಲ್ಲಿ ಮಾತನಾಡಿದವರು, ಕಾನೂನಿನ ಅಡಿ ಕ್ರಮ ತೆಗೆದುಕೊಳ್ತೀವಿ, ಆದಷ್ಟು ಬೇಗ ಕೋರ್ಟ್ಗೆ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡ್ತೀವಿ ಅಂತಾನೂ ಹೇಳಿದ್ದಾರೆ. ಗಂಡ ಮತ್ತು ಮಾವನ ಕಿರುಕುಳಕ್ಕೆ ಬೇಸತ್ತು ಸೊಸೆ ವಿಷ ಸೇವಿಸಿದ್ದಾರೆ. ಬೆಳಗಾವಿಯಲ್ಲಿ ಬಿಜೆಪಿ ಮುಖಂಡ ಪೃಥ್ವಿ ಸಿಂಗ್, ಆತನ ಮಗ ಜಶ್ವೀರ್ ವಿರುದ್ಧ ಕನ್ವಿಕಾ ಆರೋಪವನ್ನ ಮಾಡಿದ್ದಾರೆ. ಖಡೆ ಬಜಾರ್ ಪೊಲೀಸ್ ಠಾಣೆಯಲ್ಲಿ ಇಬ್ಬರ ವಿರುದ್ಧ ಪ್ರಕರಣ ದಾಖಲಾಗಿದೆ. ಟಿವಿ9 ವರದಿ ಬಳಿಕ ಮಡಿಕೇರಿ ತಾಲೂಕಿನ ಅತ್ತೇಡಿ ಗ್ರಾಮದಲ್ಲಿ ಕಬ್ಬಿಣದ ಕಾಲು ಸೇತುವೆ ನಿರ್ಮಾಣ ಆಗಿದೆ. ಮಳೆಯಿಂದ ಅತ್ತೇಡಿ ಗ್ರಾಮ ಸಂಪೂರ್ಣವಾಗಿ ಸಂಪರ್ಕವನ್ನು ಕಳೆದುಕೊಂಡಿತ್ತು. ಅಧಿಕಾರಿಗಳು ಸ್ಪಂದಿಸ್ತಾ ಇರಲಿಲ್ಲ. ಜೂನ್ 18ನೇ ತಾರೀಕಿನಂದು ಟಿವಿ9 ಸುದ್ದಿ ಪ್ರಸಾರ ಮಾಡಿತ್ತು. ಇದೀಗ ಬೆಂಗಳೂರಿನ ಪ್ರಣವ್ ಫೌಂಡೇಶನ್ ಸೇತುವೆಯನ್ನು ನಿರ್ಮಿಸಿದೆ. ಕಲಬುರಗಿಯಲ್ಲಿ ಕಳಪೆ ಬಿತ್ತನೆ ಬೀಜದಿಂದ ರೈತರು ಕಂಗಾಲಾಗಿದ್ದಾರೆ. ಜೋಗೂರ ಗ್ರಾಮದ ರೈತ ಬಸಪ್ಪ ಪೂಜಾರಿ ಮಹಾ ಗುಜರಾತ್ ಬ್ರ್ಯಾಂಡ್ನ ಹೆಸರಿನ ಬೀಜಗಳನ್ನು ಬಿತ್ತನೆ ಮಾಡಿದ್ರು. ಆದರೆ ಮೊಣಕಾಲುದ್ದ ಗಿಡ ಬೆಳೆದ್ರು, ಕಾಯಿ ಮಾತ್ರ ಬಿಡ್ತಾ ಇಲ್ಲ, ಕಣ್ಣೀರು ಹಾಕ್ತಾ ಇದ್ದಾರೆ. ಹಾಲಿನ ಪೌಡರ್ ಪ್ಯಾಕೆಟ್ ಕದ್ದಿದ್ದಂಥ ಮುಖ್ಯ ಶಿಕ್ಷಕನನ್ನ ಅಮಾನತು ಮಾಡಲಾಗಿದೆ. ಮೈಸೂರು ಜಿಲ್ಲೆ ಎಚ್.ಡಿ. ಕೋಟೆ ಸರ್ಕಾರಿ ಶಾಲೆಯ ಮುಖ್ಯ ಶಿಕ್ಷಕ ಗಣೇಶ್ 10 ಪ್ಯಾಕೆಟ್ ಹಾಲಿನ ಪೌಡರ್ ತೆಗೆದುಕೊಂಡು ಹೋಗುವಾಗ ಸಿಕ್ಕಿಬಿದ್ದಿದ್ರು. ಈಗ ಗಣೇಶ್ ಅಮಾನತುಗೊಳಿಸಿ ಡಿಡಿಪಿಎ ಆದೇಶವನ್ನ ಹೊರಡಿಸಿದ್ದಾರೆ. ಹೋಮ್ವರ್ಕ್ ಮಾಡಿ ಮಲಗುವಂತ ತಾಯಿ ಬೈದಿದ್ದಕ್ಕೆ ಬಾಲಕ ಮನೆ ಬಿಟ್ಟು ಹೋಗಿದ್ದಾನೆ. ಬೆಂಗಳೂರಿನ ನಂದಿನಿ ಲೇಔಟ್ನ ಜಯಮಾರುತಿ ನಗರದಲ್ಲಿ ಘಟನೆ ನಡೆದಿದೆ. 14 ವರ್ಷದ ಮಿಥುನ್ ನಿನ್ನೆ ಶಾಲೆಯಿಂದ ಬಂದು ಬಟ್ಟೆ, ಮೊಬೈಲ್ ತೆಗೆದುಕೊಂಡು ಎಲ್ಲಿ ಹೋಗಿದ್ದಾನೆ ಗೊತ್ತಿಲ್ಲ. ಕೋಲ್ಕತ್ತಾದ ಆರ್ಜಿಕರ್ ವೈದ್ಯಕೀಯ ಕಾಲೇಜು ಆಸ್ಪತ್ರೆಯಲ್ಲಿ ವೈದ್ಯಕೀಯ ವಿದ್ಯಾರ್ಥಿನಿ ಮೇಲೆ ಅತ್ಯಾಚಾರ ಎಸಗಿ ಹತ್ಯೆ ಮಾಡಿದ್ದ ಆರೋಪಿ ಸಂಜಯ್ ರಾಯ್ನದ್ದು ಕ್ರೂರ ಪ್ರಾಣಿಯ ಮನಸ್ಥಿತಿ. ಆತನಿಗೆ ಪಶ್ಚಾತ್ತಾಪ ಕೂಡ ಇಲ್ಲ ಅಂತ ವೈದ್ಯರು ಹೇಳಿದ್ದಾರೆ. ಆತ ನಿತ್ಯವೂ ತನ್ನ ಮೊಬೈಲ್ನಲ್ಲಿ ಅಶ್ಲೀಲ ವಿಡಿಯೋಗಳನ್ನು ವೀಕ್ಷಣೆ ಮಾಡ್ತಾ ಇರ್ತಿದ್ದ. ಆತನಿಗೆ ತಾನು ಮಾಡಿರುವ ಕೃತ್ಯದ ಬಗ್ಗೆ ಪಶ್ಚಾತ್ತಾಪ ಕೂಡ ಇಲ್ಲ ಅಂತ ವೈದ್ಯರು ತಿಳಿಸಿದ್ದಾರೆ.
10 ಭಾರತೀಯರು ಇದ್ದ ಬಸ್ ನದಿಗೆ ಉರುಳಿ ಬಿದ್ದಿದೆ. ನೇಪಾಳದ ತನಹುನ್ ಜಿಲ್ಲೆಯ ಮಸ್ಯಾಂಗ್ದಿ ನದಿಗೆ ಬಸ್ ಉರುಳಿದೆ. ಕಠ್ಮಂಡು ಮತ್ತು ಪೋಖ್ರಾ ಮಧ್ಯೆ ಬಸ್ ಇವತ್ತು ಮಧ್ಯಾಹ್ನ ನದಿಗೆ ಉರುಳಿದೆ. ಉತ್ತರ ಪ್ರದೇಶ ನೋಂದಣಿ ಸಂಖ್ಯೆ ಹೊಂದಿರುವಂತಹ ಖಾಸಗಿ ಬಸ್ ಬಿದ್ದಿದ್ದು ರಕ್ಷಣಾ ಕಾರ್ಯಾಚರಣೆ ನಡೀತಾ ಇದೆ. ಯುದ್ಧ ಪೀಡಿತ ಯುಕ್ರೇನ್ ರಾಜಧಾನಿ ಕೀವ್ಗೆ ಪ್ರಧಾನಿ ಮೋದಿ ಆಗಮಿಸಿದ್ದಾರೆ. ಪೋಲೆಂಡ್ನಿಂದ ರೈಲಿನಲ್ಲಿ 20 ಗಂಟೆ ಪ್ರಯಾಣಿಸಿದ ಬಳಿಕ ಮೋದಿ ಯುಕ್ರೇನ್ ತಲುಪಿದ್ದಾರೆ. ಕೀವ್ಗೆ ಬಂದಿಳಿದಂತಹ ಪ್ರಧಾನಿ ನರೇಂದ್ರ ಮೋದಿಗೆ ಸಾವಿರಾರು ಜನ ಭವ್ಯ ಸ್ವಾಗತವನ್ನು ಕೋರಿದ್ದಾರೆ.